ದೇಶದ ಉತ್ತರದಿಂದ ದಕ್ಷಿಣದವರೆಗೂ ಕೇಳ್ತಾ ಇರುವಂತಹ ಒಂದೇ ಒಂದು ಹೆಸರು ರಾಮ ರಾಮ ರಾಮ. ಎಲ್ಲಿ ನೋಡಿದರೂ ಕೂಡ ರಾಮ ಜಪ ಜೋರಾಗಿದೆ. ರಾಮನನ್ನ ಪ್ರಾರ್ಥಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ, ರಾಮನೂರಿನಲ್ಲಿ ಇತಿಹಾಸವನ್ನ ಮರುಸೃಷ್ಟಿ ಮಾಡುವಂತಹ ಕ್ಷಣಗಳು ಸನ್ನಿಹವಾಗ್ತಾ ಇದೆ. ಇವತ್ತಿನಿಂದ ಪ್ರಾಣ ಪ್ರತಿಷ್ಠಾಪನೆಯ ಪೂಜಾ ವಿಧಿವಿಧಾನಗಳು ಆರಂಭ ಆಗುತ್ತೆ. ಜನವರಿ 18ಕ್ಕೆ ಗರ್ಭಗುಡಿಯಲ್ಲಿ ಇರಿಸಲಾಗುತ್ತೆ ಬಾಲರಾಮನ ವಿಗ್ರಹ. ಜನವರಿ 21ರವರೆಗೂ ಕೂಡ ಗರ್ಭಗುಡಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಾಗುತ್ತೆ. ಜನವರಿ 22ರಂದು ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಗಳು ನಡೆಯುತ್ತೆ. ಜನವರಿ 22ರ ಮಧ್ಯಾಹ್ನ 12:20ಕ್ಕೆ ಅಭಿಜಿನ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ದೇವನಗರಿಯಿಂದಲೇ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನ ಕೊಡುವಂತಹದ್ದು. ಈಗಾಗಲೇ 140 ಕೋಟಿ ಭಾರತೀಯರ ಕನಸು ನನಸಾಗುವಂತಹ ಕ್ಷಣ ಸನ್ನಿಹಿತವಾಗ್ತಾ ಇದೆ. 500 ವರ್ಷಗಳ ಆ ಕಾಯುವಿಕೆಗೆ ಫಲ ಸಿಗುವಂತಹ ಕ್ಷಣ ಸನ್ನಿಹಿತವಾಗ್ತಾ ಇದೆ. ಲಕ್ಷ ಲಕ್ಷ ಜನರ ಪ್ರಾಣ ತ್ಯಾಗಕ್ಕೆ ಫಲ ಸಿಗುವಂತಹ ಕ್ಷಣ ಸನ್ನಿಹವಾಗ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಗೆ ಸಕಲ ಸಿದ್ಧತೆಗಳು ಆಗಿವೆ. ಇನ್ನೇನು ಅಂತಿಮ ಹಂತದ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಅಯೋಧ್ಯೆ ಒಂದು ಪ್ರವಾಸಿ ತಾಣವಾಗಿ ಬದಲಾಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಲಕ್ಷಾಂತರ ಭಕ್ತರು ಇನ್ನು ಮುಂದೆ ಅಯೋಧ್ಯೆಗೆ ಬರ್ತಾರೆ. ಬರುವಂಥ ಜನರಿಗೆ ಕಮ್ಯುನಿಕೇಷನ್ ಗ್ಯಾಪ್ ಅಥವಾ ಭಾಷೆಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಭಾಷೆಗೂ ಕೂಡ ಬಹಳಷ್ಟು ಮಹತ್ವದ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಅದು ಯಾಕೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಬೋರ್ಡನ್ನು ನೀವು ಒಮ್ಮೆ ಗಮನಿಸ್ಬಿಡಿ. ಅಯೋಧ್ಯೆಯ ಪ್ರಮುಖ ಸ್ಥಳಗಳಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಇದೇ ರೀತಿಯಾದಂಥ ಫಲಕಗಳನ್ನು ನೀವು ನೋಡ್ತಾ ಹೋಗ್ಬೋದು. ಎಲ್ಲ ಭಾಷೆಗಳನ್ನು ಕೂಡ ಇಲ್ಲಿ ಅಳವಡಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಯಾಕಂದರೆ ಬರುವಂತಹ ಟೂರಿಸ್ಟ್ಗಳಿಗೆ ಅವರು ಯಾವುದೇ ರಾಜ್ಯದಿಂದ ಬರಲಿ, ಭಾರತದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಅವರದೇ ಭಾಷೆಯಲ್ಲಿ ಓದಲಿಕ್ಕೆ ಸಿಗುವಂಥ ನಿಟ್ಟಿನಲ್ಲಿ ಇದು ಯಾವ ಜಾಗ ಅನ್ನುವಂಥದ್ದನ್ನು ಗುರುತಿಸಲಿಕ್ಕೆ ಸಹಾಯ ಆಗುವಂಥ ನಿಟ್ಟಿನಲ್ಲಿ ನಾಮಫಲಕಗಳನ್ನು ಹಾಕಿದ್ದಾರೆ. ಇಲ್ಲಿ ಎಲ್ಲ ಭಾಷೆಯನ್ನು ಬಳಸಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಕೇವಲ ಭಾರತದ ಭಾಷೆಗಳು ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಮುಖವಾದಂತಹ ಭಾಷೆಗಳನ್ನು ಕೂಡ ಇಲ್ಲಿ ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಮಾಹಿತಿಗಳ ಪ್ರಕಾರ ಒಟ್ಟು 28 ಭಾಷೆಗಳನ್ನು ಇಲ್ಲಿ ಬಳಸ್ಕೊಳ್ಳಲಾಗಿದೆ. ಅದರಲ್ಲಿ 22 ಲ್ಯಾಂಗ್ವೇಜ್ಗಳು ಬೇರೆ ಬೇರೆ ರಾಜ್ಯಗಳದಾದರೆ 6 ಭಾಷೆಗಳು ಅಂತಾರಾಷ್ಟ್ರೀಯ ಮಟ್ಟದ್ದು ಅನ್ನುವಂತಹ ಮಾಹಿತಿಗಳು ಇರುವಂಥದ್ದು. ಒಟ್ಟು 28 ಭಾಷೆಗಳನ್ನು ಬಳಸ್ಕೊಳ್ಳಲಾಗಿದೆ. ಬೇರೆ ಯಾವುದೇ ದೇಶದಿಂದ ಬಂದರೂ ಕೂಡ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗಬಾರ್ದು, ಇದರ ಉದ್ದೇಶ ಆಗಿರುವಂಥದ್ದು. ನೀವಿಲ್ಲಿ ನೋಡ್ಬೋದು, ರಾಮ್ ಕಿ ಪೇಡಿ ಅನ್ನುವಂಥದ್ದನ್ನು ಕನ್ನಡದಲ್ಲೂ ಕೂಡ ಬಳಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಅಯೋಧ್ಯೆಗೆ ಬರುವಂಥ ಜನರು ಭಾರತದ ಯಾವುದೇ ಮೂಲೆಯಿಂದ ಬರ್ಬೋದು, ಅವರಿಗೆ ಓದಲಿಕ್ಕೆ ತೊಂದರೆ ಆಗಬಾರ್ದು. ಯಾಕಂದರೆ ಅಯೋಧ್ಯೆಯ ಮುಖ್ಯ ಭಾಷೆ ಆಗಿರುವಂಥದ್ದು ಹಿಂದಿ. ಇಲ್ಲಿ ಜನರು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದಿ ಮಾತಾಡ್ತಾರೆ. ಹಾಗಾಗಿ ಸ್ಥಳಗಳನ್ನು ಗುರುತಿಸಲಿಕ್ಕೆ ಅಥವಾ ನಾಮಫಲಕಗಳು ಎಲ್ಲ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿದ್ದರೆ ಬರುವಂಥ ಸ್ಥಳೀಯ ಜನರಿಗೆ ಅಥವಾ ಸಾಮಾನ್ಯ ಜನರಿಗೆ ಈ ರೀತಿಯಾದಂಥ ಭಾಷೆ ಅರ್ಥ ಆಗಲ್ಲ. ಹೀಗಾಗಿ ಅವರದೇ ಭಾಷೆಯಲ್ಲಿ ಈ ಜಾಗದ ಮಹತ್ವವನ್ನು ತಿಳಿಸುವಂಥದ್ದು ಅಥವಾ ಯಾವ ಜಾಗ ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥ ಪ್ರಯತ್ನದ ಭಾಗವಾಗಿ ಈ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಇದೊಂದು ರಾಮ್ ಕಿ ಪೈಡಿಯ ಒಂದು ಸ್ಥಳವನ್ನು ನೀವು ನೋಡಿದ್ರಿ. ಅಯೋಧ್ಯೆಯ ಯಾವುದೇ ಮೂಲೆಗೆ ಹೋದರೂ ಕೂಡ ನೀವು ಇದೇ ರೀತಿಯಾದಂಥ ಫಲಕಗಳನ್ನು ನೋಡ್ಬೋದು. 2 ಅಥವಾ 3 ಫಲಕಗಳನ್ನು ಅಳವಡಿಸಿ 28 ಭಾಷೆಗಳಲ್ಲೂ ಕೂಡ ಆ ಜಾಗ ಯಾವುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಅಥವಾ ಗುರುತಿಸಲಿಕ್ಕೆ ಈಸಿ ಆಗುವಂಥ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಕೂಡ ಮಾಡಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಯಾಕೆಂದರೆ ಅಯೋಧ್ಯೆಗೆ ಬರುವಂಥ ಸಂಖ್ಯೆ ಜಾಸ್ತಿ ಆಗುತ್ತೆ, ಜನರದು ಪ್ರವಾಸಿ ತಾಣ ಆಗಿ ಬದಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಶಿಷ್ಟವಾದಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.